ಬಿಗ್ ಬಾಸ್ ಸೀಸನ್ 13ಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಮತ್ತೆ ಯಾರು ಬರಬಹುದು, ಒಂದು ಇಷ್ಟು ಸ್ಪರ್ಧಿಗಳ ಲಿಸ್ಟ್ ನಮಗೆ ಸಿಕ್ಕಿದೆ ಅಂತಾನೂ ಹೇಳಬಹುದು. ಬನ್ನಿ ಹಾಗಿದ್ರೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅದರ ಕಂಪ್ಲೀಟ್ ಮಾಹಿತಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಹಾಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಈಗಲೇ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಬಹುದು, ಕಳೆದ ಸೀಸನ್ನಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾನೇ ಫನ್ ಆಗು ಇತ್ತು ಅಂತಾನೂ ಕೂಡ ಹೇಳಬಹುದು. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ನಮ್ಮ ಗಿಲ್ಲಿ ನಟ ಕೂಡ ಹೊರಹೊಮ್ಮಿದ್ದಾರೆ ಅಂತಾನೂ ಕೂಡ ಹೇಳಬಹುದು. ಅದೇ ರೀತಿ ಈಗ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂತಹ ಸ್ಪರ್ಧಿಗಳ ಲಿಸ್ಟ್ ಅಲ್ಲಿ ನೋಡೋದಾದ್ರೆ, ಸೊ ಮೊದಲನೆಯದಾಗಿ ಸ್ಪರ್ಧಿ ನೋಡೋದಾದ್ರೆ, ಸೊ ಈಗ ಒಂದು ಯೂಟ್ಯೂಬ್ ಬ್ಲಾಗ್ ಮುಖಾಂತರನೇ ತಮ್ಮ ಒಂದು ಹೆಸರನ್ನು ಫೇಮಸ್ ಮಾಡಿಕೊಂಡಿರುವಂತಹ ಒಬ್ಬ ಯೂಟ್ಯೂಬರ್ ಅಂತಾನೂ ಕೂಡ ಹೇಳಬಹುದು. ಹೌದು, ಇವರು ಕೂಡ ಈ ಸಾರಿ ಬಿಗ್ ಬಾಸ್ ಸೀಸನ್ 13ರ ಸೀಸನ್ಗೆ ಬರುವಂತಹ ಚಾನ್ಸಸ್ ಇದೆ, ಅಂದ್ರೆ ದೊಡ್ಡ ಮನೆಗೆ ಬರುವಂತಹ ಚಾನ್ಸಸ್ ಇದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅವರು ಬೇರೆ ಯಾರು ಅಲ್ಲ, ಸ್ಯಾಮ್ ಸಮೀರ್. ಹೌದು, ಸ್ಯಾಮ್ ಸಮೀರ್ ಅವರು ತುಂಬಾನೇ ಫೇಮಸ್ ಆಗಿದ್ದಾರೆ ಈ ಕಡೆ ಅಂತೂ. ಸೊ ಹಾಗಾಗಿ ಈ ಸಾರಿನೂ ಬಿಗ್ ಬಾಸ್ ಸೀಸನ್ಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ, ಸೊ ನಿಮಗೆಲ್ಲ ಗೊತ್ತಿರಬಹುದು, ಸೀರಿಯಲ್ ಕ್ಯಾಟಗರಿಯಿಂದ ಒಬ್ಬ ಸ್ಪರ್ಧಿಗಳು ಬಂದೇ ಬರ್ತಾರೆ. ಸೊ ಆ ಒಂದು ಡಿಪೆಂಡ್ ಮೇಲೆ ಈ ಸಾರಿ ಯಜಮಾನ ಸೀರಿಯಲ್ನ ನಟಿಯಾಗಿರುವಂತಹ ಮಧುಶ್ರೀ ಬೈರಪ್ಪ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವರಿಗೂ ಕೂಡ ಒಳ್ಳೆ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಸೊ ಇವರು ಈ ಸಾರಿ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂತ ಸೊ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ನೋಡಬೇಕಾಗಿದೆ, ಇವರು ಬಿಗ್ ಬಾಸ್ಗೆ ಬರ್ತಾರಾ ಇಲ್ವಾ, ಅದು ಕೂಡ ಬಿಗ್ ಬಾಸ್ ಸೀಸನ್ 13ಕ್ಕೆ. ಸೊ ನಿಮ್ಮ ಪ್ರಕಾರ ಇವರು ಬಂದ್ರೆ ಚೆನ್ನಾಗಿರುತ್ತೋ ಇಲ್ವೋ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ನೆಕ್ಸ್ಟ್ ಹೆಸರು ನೋಡೋದಾದ್ರೆ, ಸೊ ಈ ಒಬ್ಬ ಸ್ಪರ್ಧಿಯ ಹೆಸರು ಮಾತ್ರ ಸೊ 2 ಸೀಸನ್ ಇಂದ ತುಂಬಾನೇ ವೈರಲ್ ಆಗ್ತಾ ಇದೆ ಅಂತಾನೂ ಕೂಡ ಹೇಳಬಹುದು. ಯಾಕಪ್ಪ ಅಂದ್ರೆ 2 ಸೀಸನ್ ನಲ್ಲೂ ಸಹ ಇವರು ಬರಬಹುದು ಅನ್ನೋ ಒಂದು ಚಾನ್ಸಸ್ ಇತ್ತು. ಬಟ್ ಆದರೆ ಇವರು 2 ಸೀಸನ್ಗೆ ಬರಲಿಲ್ಲ. ಬಟ್ ಈಗ ಬಿಗ್ ಬಾಸ್ ಸೀಸನ್ 13ರ ಈ ಒಂದು ಸೀಸನ್ಗೆ ಬರುವಂತಹ ಚಾನ್ಸಸ್ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ಸೊ ಅವರು ಬೇರೆ ಯಾರು ಅಲ್ಲ, ರಾಘವೇಂದ್ರ. ಆಲ್ಮೋಸ್ಟ್ ಇವರು ರಾಘವೇಂದ್ರ ಅವರು ಹೆಣ್ಣಿನ ಪಾತ್ರದಲ್ಲಿ ತುಂಬಾನೇ ಕಾಣಿಸಿಕೊಂಡಿದ್ದಾರೆ. ಸೊ ಅದೇ ರೀತಿ ಇವರು ಬಿಗ್ ಬಾಸ್ ಸೀಸನ್ 13ಕ್ಕೆ ಒಬ್ಬ ಕಂಟೆಸ್ಟೆಂಟ್ ಆಗಿ ಬರುವಂತಹ ಚಾನ್ಸಸ್ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಇವರು ಬರ್ತಾರಾ ಇಲ್ವಾ ಅಂತ. ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ಹೆಸರು ನೋಡೋದಾದ್ರೆ, ಸೊ ಇವರೊಬ್ಬರು ಆಂಕರ್ ಹೌದು, ಮತ್ತೆ ಸೀರಿಯಲ್ ಆಕ್ಟರ್ ಅಂತಾನೂ ಕೂಡ ಹೇಳಬಹುದು. ಇತ್ತೀಚಿನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಹೆಚ್ಚು ಶೋಗಳಿಗೆ ಆಂಕರ್ ಸಹ ಆಗಿದ್ದಾರೆ ಅಂತಾನೂ ಕೂಡ ಹೇಳಬಹುದು. ಸೊ ಅವರು ಬೇರೆ ಯಾರು ಅಲ್ಲ, ಸುಷ್ಮಾ ರಾವ್ ಅವರು. ಸೊ ಹೌದು, ಸುಷ್ಮಾ ರಾವ್ ಅವರ ಹೆಸರು ಕೂಡ ತುಂಬಾನೇ ಕೇಳಿ ಬರ್ತಾ ಇದೆ. ಸೊ ಇವರು ಸೀರಿಯಲ್ ಇಂದ ಹೆಸರು ಮಾಡಿ ಮತ್ತೆ ಈಗ ಆಂಕರ್ಗೆ ಹೋಗಿದ್ದಾರೆ ಅಂತಾನೂ ಕೂಡ ಹೇಳಬಹುದು. ಆಲ್ಮೋಸ್ಟ್ ಹೊಸ ಶೋಗಳಿಗೆ ಇವರು ಆಂಕರ್ ಆಗಿ ಹೋಗ್ತಾರೆ. ಸೊ ಇವರು ಕೂಡ ಈ ಸಾರಿ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ನೋಡೋದಾದ್ರೆ, ಇವರೊಬ್ಬರು ಸಿಂಗರ್ ಅಂತಾನೂ ಹೇಳಬಹುದು. ಕಳೆದ ಸೀಸನ್ ನಲ್ಲಿ ಮಾಳು ನಿಪನಾಳ್ ಅವರು ಯಾವ ರೀತಿ ಒಂದು ಸಿಂಗರ್ ಕ್ಯಾಟಗರಿಯಿಂದ ಬಂದಿದ್ರು, ಸೊ ಅದೇ ರೀತಿ ಈಗ ಸಿಂಗರ್ ಕ್ಯಾಟಗರಿಯಿಂದ ಸೊ ನಮ್ಮ ಬಾಳು ಬೆಳಗುಂದಿ ಅವರು ಬರುವಂತಹ ಚಾನ್ಸಸ್ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ಬಟ್ ಕಳೆದ ಸೀಸನ್ ನಲ್ಲಿ ಇವರ ಹೆಸರು ಕೂಡ ತುಂಬಾನೇ ವೈರಲ್ ಆಗಿತ್ತು. ಬಟ್ ಈ ಒಂದು ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ 13ರಲ್ಲೂ ಕೂಡ ಸೊ ಈ ಸಾರಿ ಬಾಳು ಬೆಳಗುಂದಿ ಅವರು ಬರುವಂತಹ ಚಾನ್ಸಸ್ ಇದೆ ಅಂತಾನೂ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ವರುಣ್ ಆರಾಧ್ಯ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಕಳೆದ ಸೀಸನ್ ನಲ್ಲಿ ಇವರ ಹೆಸರು ಕೂಡ ತುಂಬಾನೇ ವೈರಲ್ ಆಗಿತ್ತು. ಯಾಕಪ್ಪ ಅಂದ್ರೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ರಿಕ್ವೆಸ್ಟ್ ಸಹ ಹೋಗಿದೆ. ಸೊ ಇವರು ಈ ಸಾರಿ ಬಿಗ್ ಬಾಸ್ಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಕಳೆದ ಸೀಸನ್ ಅಲ್ಲೂ ಕೂಡ ಹೇಳಿದ್ರು. ಬಟ್ ಆದ್ರೆ ಅವರು ಕಳೆದ ಸೀಸನ್ ನಲ್ಲಿ ಬರಲಿಲ್ಲ. ಬಟ್ ಈ ಒಂದು ಸೀಸನ್ ನಲ್ಲೂ ಬರುವಂತಹ ಚಾನ್ಸಸ್ ಇದೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಸೊ ಕೆಲವು ವ್ಲಾಗ್ ಚಾನೆಲ್ ನಲ್ಲೂ ಸಹ ಇವರು ಹೇಳ್ಕೊಂಡಿದ್ದಾರೆ, ನಂಗೇನಾದ್ರೂ ಬಿಗ್ ಬಾಸ್ಗೆ ಚಾನ್ಸ್ ಸಿಕ್ಕರೆ ನಾನು ಖಂಡಿತ ಹೋಗ್ತೀನಿ ಅಂತ. ನೋಡೋಣ. ಸೊ ಕಳೆದ ಸೀಸನ್ ನಲ್ಲಿ ಸೊ ಇವರ ಹೆಸರು ಕೂಡ ವೈರಲ್ ಆಗಿತ್ತು. ಬಟ್ ಈ ಒಂದು ಸೀಸನ್ ನಲ್ಲೂ ಕೂಡ ಇವರ ಒಂದು ಹೆಸರು ಕೂಡ ವೈರಲ್ ಆಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಇವರು ಬರಬೇಕಾ ಬೇಡವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ಬಿಗ್ ಬಾಸ್ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಬರಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗಿ ಯಾವ ಒಬ್ಬ ಸ್ಪರ್ಧಿಯ ಹೆಸರು ಕೂಡ ರಿವೀಲ್ ಆಗಲ್ಲ. ಬಟ್ ಇದು ಅಫಿಷಿಯಲ್ ಒಂದು ಬೇಸಿಸ್ ಮೇಲೆ ಹೇಳ್ತಾ ಇದ್ದೀವಿ. ನೋಡೋಣ ಯಾವ ಸ್ಪರ್ಧಿಗಳು ಬಂದ್ರೆ ನಿಮ್ಮ ಪ್ರಕಾರ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಯಾರು ಬರಬೇಕು. ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು.